ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ. ನಾನು ಕೃಷ್ಣ ಭಟ್, ಯಲ್ಲಾಪುರ. ಇಂದು ಜುಲೈ 9ನೇ ತಾರೀಕು 2026ನೇ ಇಸ್ವಿ ಗುರುವಾರ. ಇವತ್ತಿನ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಮೃಷ್ಟಾನ್ನ ಭೋಜನದ ಲಾಭ ಇದೆ, ಒಳ್ಳೆಯದಾಗಲಿ. ವೃಷಭ ರಾಶಿಗೆ ಧನ ನಷ್ಟದ ಒಂದು ಚಿಂತೆ ಇರುತ್ತೆ, ದೇವಿ ಸ್ತೋತ್ರವನ್ನು ಪಠಿಸಿ. ಮಿಥುನ ರಾಶಿ ಶುಭ ಏಕಾದಶ ಸ್ಥಾನದಲ್ಲಿ ಚಂದ್ರನಿರುವುದರಿಂದ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಗೆ ಕರ್ಮದಲ್ಲಿ ಚಂದ್ರನಿರುವುದರಿಂದ ಉದ್ಯೋಗದಲ್ಲಿ ಸಂತೋಷ ಇರುತ್ತೆ. ಇವತ್ತಿನ ದಿನ ಸಂತೋಷದಿಂದ ತಮ್ಮ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೆ. ಸಿಂಹರಾಶಿ ಭಾಗ್ಯದಲ್ಲಿರತಕ್ಕಂತಹ ಚಂದ್ರ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿ ಅಷ್ಟಮದಲ್ಲಿರತಕ್ಕಂತಹ ಚಂದ್ರ ಇವರಿಗೆ ಮೃತ್ಯು ಭಯವನ್ನು ಉಂಟು ಮಾಡ್ತಾನೆ, ಮೃತ್ಯುಂಜಯ ಸ್ತೋತ್ರವನ್ನು ಇವರು ಪಠಿಸಬೇಕು. ತುಲಾರಾಶಿ ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ ಇವರಿಗೆ ಯಾತ್ರಾ ಯೋಗವನ್ನು ಉಂಟು ಮಾಡಿದ್ದಾನೆ, ದೂರದ ದೇವಿಯ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ ಷಷ್ಠದಲ್ಲಿರತಕ್ಕಂಥ ಚಂದ್ರ ಆರೋಗ್ಯದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾನೆ, ಧನ್ವಂತರಿ ಮಂತ್ರವನ್ನು ಪಠಿಸಿ. ಧನುರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಮಕ್ಕಳಿಂದ ಸೌಖ್ಯವನ್ನು ಉಂಟು ಮಾಡಿದ್ದಾನೆ, ಒಳ್ಳೆಯದಾಗಲಿ. ಮಕರ ರಾಶಿ ಗ್ರಹ ಸೌಖ್ಯ ಇದೆ, ವಾಹನ ಸೌಖ್ಯ ಇದೆ, ಒಳ್ಳೆಯದಾಗತ್ತೆ. ಕುಂಭರಾಶಿ ಸಹೋದರ ಸಹೋದರಿಯಿಂದ ಕಿರಿಕಿರಿ ಇದೆ, ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಿ ಸಂತೋಷವನ್ನು ಪಡಿ, ಒಳ್ಳೆಯದಾಗಲಿ. ಮೀನರಾಶಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಮಕ್ಕಳಿಂದ ಸೌಖ್ಯ ಇದೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ